ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೆಲ್ಲ ಕಳಿಸಿರುವಂತ ನಿಮ್ಮ ಒಂದು ಬ್ಲಾಗ್ಗಳ ಲಿಂಕ್ ಗಳನ್ನ ನಾನು ಏನಪ್ಪಾ ಅಂತಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಚೆಕ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಇದು ಫ್ರೀ ಬ್ಲಾಗ್ ಚೆಕಿಂಗ್ ಏನಪ್ಪಾ ಅಂತಂದ್ರೆ ವಿಡಿಯೋ. ಸೊ ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ನಿಮ್ ಮುಂದೆ ಬರ್ತಾ ಇದೆ. ಸೊ ಈ ವಿಡಿಯೋನ ನೋಡಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ಇನ್ನು ಯಾರೆಲ್ಲ ಈ ವಿಡಿಯೋನ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನಾನೇನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಬ್ಲಾಗ್ ಗಳನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತೀನಿ. ಅಂದ್ರೆ ನಿಮ್ಮ ಕಂಟೆಂಟ್ ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಸೊ ಹೋಗೋಣ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಅಂತ ಅಲ್ಲಿ ಹೋಗ್ಬಿಟ್ಟು ಏನೇನೆಲ್ಲ ನಾವು ಚೆಕಿಂಗ್ ಮಾಡಬೇಕು, ಎಷ್ಟು ಜನ ಬ್ಲಾಗ್ ಗಳನ್ನ ಕಳಿಸಿದ್ದಾರೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಒಂದೊಂದಾಗಿ ಚೆಕ್ ಮಾಡ್ಕೊಂತ ಹೋಗೋಣ. ಸೊ ಬನ್ನಿ. ನೋಡ್ಬೋದು, ನಾನು ಟೆಲಿಗ್ರಾಮ್ ಗ್ರೂಪ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ಬಸವರಾಜ್ ಅಂತ ಕಳಿಸಿದ್ದಾರೆ. ಸೊ ಇನ್ ನ್ಯೂಸ್ ಕನ್ನಡ .com ಅಂತ. ಸೊ ಅದನ್ನ ಓಪನ್ ಮಾಡ್ಬಿಟ್ಟು ನೋಡೋಣ. ಸೊ ಅವರ ಒಂದು ಇದರಲ್ಲೇ ಗೊತ್ತಾಗ್ತಿದೆ ಒಂದು ನ್ಯೂಸ್ ವೆಬ್ಸೈಟ್ ಅಂತ. ಸೊ ಓಕೆ, ಪ್ರಾಬ್ಲಮ್ ಇಲ್ಲ. ಥೀಮ್ ಅಂತೂ ಚೆನ್ನಾಗಿದೆ. ಸೊ ಇದು ಕೂಡ ಹಾಕಿದ್ದಾರೆ, ಪುಷ್ ನೋಟಿಫಿಕೇಶನ್ ಕೂಡ ಹಾಕಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಸೊ ಇವರ ಕಂಟೆಂಟ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ಪೇಜಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಪೇಜಸ್ ಗಳನ್ನ ಚೆಕ್ ಮಾಡ್ಕೊಂತ ಬರೋಣ. ಅಬೌಟ್ ಅಸ್ ಅಲ್ಲಿ ಏನ್ ಹಾಕಿದ್ದಾರೆ ಅಂತ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ನೋಡ್ಕೊಂತ ಹೋಗೋಣ. ಸೊ ಇವರು ಅಬೌಟ್ ಅಸ್ ಅಲ್ಲಿ ಡೈರೆಕ್ಟ್ ಆಗಿ ಲಾಗಿನ್ ಅನ್ನೇ ಹಾಕ್ಬಿಟ್ಟಿದ್ದಾರೆ. ಸೊ ಅಬೌಟ್ ಅಸ್ ಅಲ್ಲಿ ಕಂಟೆಂಟ್ ಇರಬೇಕು. ಕಂಟೆಂಟ್ ಇಲ್ಲ ಅಂತಂದ್ರೆ ನಿಮ್ದು ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ಅಬೌಟ್ ಅಸ್ ಅಲ್ಲಿ ಪೇಜಸ್ ಅನ್ನ ಕ್ರಿಯೇಟ್ ಮಾಡಿ. ಸೊ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಅಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ನನ್ನ ಒಂದು ವರ್ಡ್ ಪ್ರೆಸ್ ಸಿರೀಸ್ ಇದೆಯಲ್ಲ, ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ಕಾಂಟ್ಯಾಕ್ಟಸ್ ಅಲ್ಲಿ ಏನೋ ಹಾಕಿದ್ದೀರಾ, ಕಾಂಟ್ಯಾಕ್ಟ್ ಫಾರ್ಮ್ ಅನ್ನ ಹಾಕಿದ್ದೀರಾ. ಸೊ ಕೆಳಗಡೆ ನಿಮ್ಮ ಇಮೇಲ್ ಐ ಡಿ ಇತ್ತಂದ್ರೆ ಹಾಕಿ. ಅದೇ ರೀತಿ ನಿಮ್ಮ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಇತ್ತಂದ್ರೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇತ್ತಂದ್ರೆ ಹಾಕಿ, ವಾಟ್ಸ್ಆಪ್ ಗ್ರೂಪ್ ಇತ್ತಂದ್ರೆ ಹಾಕಿ. ಸೊ ಇದನ್ನೆಲ್ಲ ನೀವು ಹಾಕ್ಬಹುದು. ನೆಕ್ಸ್ಟ್ ಅಬೌಟ್ ಅಸ್ ಕಾಂಟ್ಯಾಕ್ಟ್ಸ್ ಆಯ್ತು. ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಏನ್ ಹಾಕಿದ್ದಾರೆ ಅಂತ ನೋಡೋಣ. ಓಕೆ, ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಇದೆ. ಅದೇ ರೀತಿ ಪ್ರೈವೇಸಿ ಪಾಲಿಸಿಯಲ್ಲಿ ಏನಿದೆ ಅಂತ ನೋಡೋಣ. ಪ್ರೈವೇಸಿ ಪಾಲಿಸಿಯಲ್ಲಿ ಕೂಡ ಇದೆ ಕಂಟೆಂಟ್. ಸೊ ಡಿಸ್ಕ್ಲೇಮರ್ ಅಲ್ಲಿ ಕೂಡ ಇದೆ. ಸೊ ನೆಕ್ಸ್ಟ್ ಅಬೌಟ್ ಅಸ್ ಅಲ್ಲಿ ನಿಮ್ಮ ಒಂದು ಕಂಟೆಂಟ್ ಬರ್ತಾ ಇಲ್ಲ, ಅದನ್ನ ನೀವು ನೋಡ್ಕೊಂಡು ಇದ್ ಮಾಡಿ. ಯಾಕಂತಂದ್ರೆ ನೀವು ಏನ್ ಮಾಡಿದೀರಾ, ಅಬೌಟ್ ಅಸ್ ಕ್ರಿಯೇಟ್ ಮಾಡ್ಬಿಟ್ಟು ಸೊ ಲಾಗಿನ್ ಅಲ್ಲೇ ಏನ್ ಮಾಡಿದಿರಾ ಆ ಲಿಂಕ್ ಅನ್ನ ನೀವು ಪೇಸ್ಟ್ ಮಾಡಿದೀರಾ ಅಂತ ನಾನು ಅನ್ಕೋತೀನಿ. ಸೊ ಅಬೌಟ್ ಅಸ್ ಒಂದು ಸರಿ ಮಾಡ್ಕೊಳ್ಳಿ. ಸೊ ಅಬೌಟ್ ಅಸ್ ಸರಿ ಆದ್ಮೇಲೆ ನಿಮ್ದು ಸರಿ ಹೋಗುತ್ತೆ. ನೆಕ್ಸ್ಟ್ ಸೊ ಇವರ ಕಂಟೆಂಟ್ ಅನ್ನ ನೋಡೋಣ ಯಾವ ತರ ಹಾಕಿದ್ದಾರೆ ಅಂತ. ಕಂಟೆಂಟ್ ಚೆನ್ನಾಗಿದೆ, ಪ್ರಾಬ್ಲಮ್ ಇಲ್ಲ. ಇದೇ ತರ ಕಂಟಿನ್ಯೂ ಮಾಡಿ. ಅದೇ ರೀತಿ ಬ್ಲಾಗ್ ಪೋಸ್ಟ್ ಗಳನ್ನ ಯಾವುದೇ ರೀತಿಯಾಗಿ ಕಾಪಿ ಪೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ನೀವೇ ಕೂತ್ಕೊಂಡು ಬರೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೋಮ್ ಅಲ್ಲಿ ಇದೆ, ನ್ಯೂಸ್ ಅಲ್ಲೂ ಕೂಡ ಇದೆ, ಜಾಬ್ಸ್ ಅಲ್ಲೂ ಕೂಡ ಇದೆ. ಸೊ ಪ್ರಾಬ್ಲಮ್ ಇಲ್ಲ, ಇದು ಓಕೆ. ಒಂದೇ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅಬೌಟ್ ಅಸ್ ಅಲ್ಲಿ ನೀವು ಕಂಟೆಂಟ್ ಅನ್ನ ಹಾಕಿಲ್ಲ, ಅದೊಂದು ಹಾಕೊಂಡ್ಬಿಟ್ಟು ನೀವೇನ್ ಮಾಡ್ಬೋದು ಅಂತಂದ್ರೆ ಪ್ರೋಸೆಸ್ ಅನ್ನ ಮಾಡ್ಬೋದು. ಮಿಕ್ಕಿದ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ನಿಮ್ಮ ಫೇಸ್ಬುಕ್ ಲಿಂಕ್ ಅನ್ನ ಹಾಕಿದೀರಾ ಅನ್ಕೊಂತೀನಿ. ಓಕೆ, ಅದೇ ರೀತಿ ಟ್ವಿಟರ್ ಅಲ್ಲಿ ಇದೆಲ್ಲ ಯಾವುದೇ ತರದ ಖಾಲಿನ ಬಿಡೋದಕ್ಕೆ ಹೋಗ್ಬೇಡಿ. ಎಲ್ಲಾನು ಕಂಪ್ಲೀಟ್ ಆಗಿ ಲಿಂಕ್ಗಳು ಅದರಲ್ಲಿ ಇರ್ಲಿ. ಸೊ ಒಂದೇ ಒಂದು ಪ್ರಾಬ್ಲಮ್, ಅಬೌಟ್ ಅಸ್ ಅನ್ನ ನೀವು ಕಂಟೆಂಟ್ ಅನ್ನ ಕರೆಕ್ಟ್ ಆಗಿ ಲಿಂಕ್ ಮಾಡಿ. ಇರುತ್ತೆ ನಿಮ್ಮ ಕಂಟೆಂಟ್, ಬಟ್ ನೀವು ಅದನ್ನ ಕರೆಕ್ಟ್ ಆಗಿ ಲಿಂಕ್ ಮಾಡಿಲ್ಲ. ಸೊ ಲಿಂಕ್ ಮಾಡಿದ್ರಪ್ಪ ಅಂತಂದ್ರೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ತಾ ಹೋಗ್ಬೋದು. ಹೈ ಕ್ವಾಲಿಟಿ ಕಂಟೆಂಟ್ ಅನ್ನ ಕೊಡ್ತಾ ಹೋಗಿ, ಇನ್ ಡೀಟೇಲ್ ಆಗಿ ಕಂಟೆಂಟ್ ಅನ್ನ ಕೊಡ್ತಾ ಹೋಗಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವರ 2 ಸರಿ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜಾಬ್ ಕನ್ನಡ ನ್ಯೂಸ್ .blogspot.com ಅಂತ. ಸೊ ಅದನ್ನ ಓಪನ್ ಮಾಡೋಣ, ಅವರು ಏನೇನೆಲ್ಲ ಹಾಕಿದ್ದಾರೆ ಅಂತ ನೋಡೋಣ. ಸೊ ಓಕೆ, ಇದು ಕೂಡ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಣ. ಓಕೆ, ಪುಷ್ ನೋಟಿಫಿಕೇಶನ್ ಕೂಡ ಇದೆ. ಅದೇ ರೀತಿ ಅಬೌಟ್ ಅಲ್ಲಿ ಪೇಜಸ್ ಗಳನ್ನ ಚೆಕ್ ಮಾಡೋಣ ಒಂದೊಂದಾಗಿ. ಓಕೆ, ಅಬೌಟ್ ಅಸ್ ಅಲ್ಲಿ ಇದೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಅಸ್. ಓಕೆ,
ಸೊ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಡಿ. ಯಾಕಂತಂದ್ರೆ ಇಮೇಲ್ ಆಗಿರ್ಬೋದು, ನಿಮ್ಮ ಟೆಲಿಗ್ರಾಮ್ ಚಾನಲ್ಸ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅದೆಲ್ಲ ನಿಮ್ಮ ಲಿಂಕ್ ಗಳನ್ನ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಲ್ಲಿ ಕೊಡ್ಬೋದು. ಸೊ ಜಸ್ಟ್ ಒಂದು ಫಾರ್ಮ್ ಕೊಟ್ರೆ ಆಗಲ್ಲ. ಸೊ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಅಲ್ಲಿ ಕೊಡಿ. ನೆಕ್ಸ್ಟ್ ಪ್ರೈವೇಸಿ ಪಾಲಿಸಿ. ಓಕೆ, ಪ್ರೈವೇಸಿ ಪಾಲಿಸಿಯಲ್ಲಿ ಕೂಡ ಕಂಟೆಂಟ್ ಇದೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಕೂಡ ಇದೆ. ಅದೇ ರೀತಿ ಡಿಸ್ಕ್ಲೇಮರ್ ಅಲ್ಲಿ ಕೂಡ ಕಂಟೆಂಟ್ ಇದೆ. ಓಕೆ, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಪೇಜಸ್ ಗಳಲ್ಲಿ ಕ್ಯಾಟಗರೀಸ್ ಅಲ್ಲಿ ಯಾವ್ಯಾವ ತರ ಲಿಂಕ್ ಗಳನ್ನ ಹಾಕಿದ್ದಾರೆ ಅಂತ ನೋಡೋಣ. ಓಕೆ, ಇದೆ. ನೆಕ್ಸ್ಟ್ ಜಾಬ್ ಇದೆ, ನ್ಯೂಸ್ ಇದೆ, ಎಜುಕೇಶನ್ ಓಕೆ ಇದೆ, ಟೆಕ್ನಾಲಜಿ ಓಕೆ ಇದೆ. ಸೊ ಆಲ್ಮೋಸ್ಟ್ ಎಲ್ಲದರಲ್ಲೂ ಹಾಕಿದ್ದೀರಾ. ನೆಕ್ಸ್ಟ್ ನಿಮ್ಮ ಕಂಟೆಂಟ್ ಅನ್ನ ನೋಡೋಣ. ಸೊ ಕಂಟೆಂಟ್ ಅಲ್ಲಿ ನೋಡ್ತಾ ಹೋದ್ರೆ, ಸೊ ಕಂಟೆಂಟ್ ನಾವು ಓದ್ತಾ ಕೂತ್ಕೊಳ್ಳಕ್ ಆಗಲ್ಲ. ಬಟ್ ಏನಪ್ಪಾ ಅಂತಂದ್ರೆ ನಾನು ಸಿಂಪಲ್ ಆಗಿ ಜಸ್ಟ್ ನೋಡ್ತೀನಿ. ನಿಮ್ದು ಲೋ ವ್ಯಾಲ್ಯೂ ಕಂಟೆಂಟ್ 100% ಬರುತ್ತೆ ಬ್ರದರ್. ಯಾಕಪ್ಪ ಅಂತಂದ್ರೆ ನಿಮ್ಮ ಕಂಟೆಂಟ್ ಕಂಪ್ಲೀಟ್ ಆಗಿ ಇಲ್ಲ. ಸೊ 600 ವರ್ಡ್ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದೀನಿ. ಸೊ 600 ವರ್ಡ್ಸ್ ಅಂತಂದ್ರೆ ಬರೀ 600 ವರ್ಡ್ಸೇ ಅಲ್ಲ, 1000 ವರ್ಡ್ಸ್ ವರೆಗೂ ನಿಮ್ಮ ಒಂದು ಕಂಟೆಂಟ್ ಇರಬೇಕು. ಸೊ ಇಲ್ಲ ಅಂತಂದ್ರೆ 100% ಆಗಿ ಹೇಳ್ತೀನಿ, ಲೋ ವ್ಯಾಲ್ಯೂ ಕಂಟೆಂಟ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಂಟೆಂಟ್ ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಈ ಕಂಟೆಂಟ್ ನಿಮಗೆ ಸಾಕಾಗಲ್ಲ. ಬೇಕಂತಂದ್ರೆ ಕಂಟೆಂಟ್ ನಿಮ್ಮ ಬ್ಲಾಗರ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ರೆ, ಕಂಟೆಂಟ್ ನಿಮಗೆ ಗೊತ್ತಾಗಿರಪ್ಪ ಅಂತಂದ್ರೆ, ನನ್ನ ವೆಬ್ಸೈಟ್ ಯಾವ್ದಪ್ಪ ಅಂತಂದ್ರೆ ಫ್ರೀ SEO ಟೂಲ್ಸ್ ಅಂತ ಇದೆ. ಸೊ ಅದರಲ್ಲಿ ಹೋಗ್ಬಿಟ್ಟು ಬೇಕಂತಂದ್ರೆ ವರ್ಡ್ ಕೌಂಟರ್ ಇದೆ. ಸೊ ವರ್ಡ್ ಕೌಂಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹಾಕಿರುವಂತ ಕಂಟೆಂಟ್ ಏನಿದೆ ಅಲ್ಲ, ಅದನ್ನ ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬೇಕಂತಂದ್ರೆ ಅಲ್ಲಿ ಏನ್ ಮಾಡ್ಬೋದು, ನೀವು ಎಷ್ಟು ಕಂಟೆಂಟ್ ಅನ್ನ ಹಾಕಿದೀರಾ ಅನ್ನೋದನ್ನ ಕೂಡ ನೀವು ಇಲ್ಲಿ ಕೌಂಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಟೋಟಲ್ ವರ್ಡ್ಸ್ 321 ವರ್ಡ್ಸ್ ಇದೆ ಅಷ್ಟೇ. ಸೊ ನಿಮ್ದು ಇಲ್ಲಿ ಕಮ್ಮಿ ಅಂದ್ರೂ 1000 ವರ್ಡ್ಸ್ ಅಂತ ಬರಬೇಕು. ಆವಾಗಲೇ ನಮ್ದು ಓಕೆ. ಯಾಕಪ್ಪ ಅಂತಂದ್ರೆ ಲೋ ವ್ಯಾಲ್ಯೂ ಕಂಟೆಂಟ್ ಬಂದ್ಬಿಡುತ್ತೆ. ಸೊ ಮಿಕ್ಕಿದೆಲ್ಲ ಓಕೆ, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಸೊ ಕಂಟೆಂಟ್ ಎಲ್ಲ ಕರೆಕ್ಟ್ ಆಗಿ ಹಾಕಿ ಅಷ್ಟೇ, ಬೇರೆ ಏನಿಲ್ಲ. ನೀವು ಅಪ್ಲೈ ಮಾಡೋದಕ್ಕೆ ಹೋದ್ರಪ್ಪ ಅಂತಂದ್ರೆ ಲೋ ವ್ಯಾಲ್ಯೂ ಕಂಟೆಂಟ್ 100% ಬರುತ್ತೆ. ಜಾಸ್ತಿ ಕಂಟೆಂಟ್ ಅನ್ನ ಹಾಕಿ. ಸೊ ಇದು ಇಷ್ಟು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಯಾವ್ದಪ್ಪ, ಬಸವರಾಜ್ ಆಲ್ರೆಡಿ ಚೆಕ್ ಮಾಡಿದೀನಿ. ನೆಕ್ಸ್ಟ್ ಡಿಜಿಟಲ್ dailyfunpro.com. ಸೊ ಇದರಲ್ಲಿ ನೋಡೋಣ. ಸೊ ವೆಬ್ ನೋಟಿಫಿಕೇಶನ್ ಆಲ್ರೆಡಿ ಆನ್ ಇದೆ. ಓಕೆ, ಕಂಟೆಂಟ್ ಎಲ್ಲ ಓಕೆ ಅನಿಸ್ತಾ ಇದೆ. ಬಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಮ ಪೇಜಸ್ ಗಳನ್ನ ಏನಿದೆಯಲ್ಲ ಅದನ್ನ ಇನ್ಲೈನ್ ಅಲ್ಲಿ ಹಾಕಿ. ಇನ್ಲೈನ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಬೌಟ್ ಅಸ್. ಸೊ ಅಬೌಟ್ ಅಸ್ ನೀವು ಜನರೇಟ್ ಮಾಡ್ಬಿಟ್ಟು ಹಂಗೆ ಕಾಪಿ ಪೇಸ್ಟ್ ಮಾಡಿದೀರಾ, ಯಾವುದೇ ತರಹದ ಎಡಿಟ್ ಮಾಡಿಲ್ಲ. ನೋಡ್ಬೋದು ಹ್ಯಾಶ್ ಟ್ಯಾಗ್ ಗಳು ಹಂಗೆ ಇವೆ, ಅದೇ ರೀತಿ ಇಲ್ಲಿ ಸ್ಟಾರ್ ಗಳು ಹಂಗೆ ಇವೆ. ಇದನ್ನೆಲ್ಲ ನೀವು ತೆಗೆಯೋದಿಕ್ಕೆ ಅಂದ್ರೆ ತೆಗೆದ್ರೆ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಇದು AI ಕಂಟೆಂಟ್ ಅಂತ ಗೊತ್ತಾಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ತೆಗೆದ್ಬಿಟ್ಟು ಅದನ್ನ ಕರೆಕ್ಟ್ ಆಗಿ ನೀವು ಇದ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಅಸ್ ಅಲ್ಲಿ ಬರೀ ಫಾರ್ಮ್ ಮಾತ್ರ ಕೊಟ್ಟಿದ್ದೀರಾ. ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೊಡಿ, ಸೋಷಿಯಲ್ ಮೀಡಿಯಾ ಡೀಟೇಲ್ಸ್ ಅನ್ನ ಕೊಡಿ, ಎಲ್ಲಾನು ಕೊಡ್ಬೋದು. ನೆಕ್ಸ್ಟ್ ಡಿಸ್ಕ್ಲೀಮರ್ ಅಲ್ಲೂ ಕೂಡ ನೀವು ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಹಾಕ್ಬಿಟ್ಟಿದ್ದೀರಾ. ದಯವಿಟ್ಟು ಅದನ್ನ ಚೇಂಜಸ್ ಮಾಡ್ಕೊಡಿ. ಸೊ ನೀವು ಚೇಂಜಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ದು ಈಸಿಯಾಗಿ ಪ್ರಾಬ್ಲಮ್ ಇರಲ್ಲ. ಸೊ ಆದಷ್ಟು ಇನ್ಲೈನ್ ಅಲ್ಲಿ ಇದ್ ಮಾಡಿ. ನೆಕ್ಸ್ಟ್ ಕಂಟೆಂಟ್ ಏನೇನಿದೆ ಇವ್ರದ್ದು, ಟ್ರೆಂಡಿಂಗ್ ನ್ಯೂಸ್, ಎಜುಕೇಶನ್, ಜಾಬ್ಸ್, ವರ್ಲ್ಡ್ ನ್ಯೂಸ್, ಸ್ಪೋರ್ಟ್ಸ್, ಎಂಟರ್ಟೈನ್ಮೆಂಟ್, ಟೆಕ್ನಾಲಜಿ, ಹೆಲ್ತ್. ಸೊ ಯಾವ್ದಾವ್ದ್ರಲ್ಲಿ ಏನೇನ್ ಹಾಕಿದ್ದಾರೆ ಅಂತ ನೋಡೋಣ. ಸೊ ಟ್ರೆಂಡಿಂಗ್ ಅಲ್ಲಿ ಕೂಡ ಇದೆ, ನ್ಯೂಸ್ ಅಲ್ಲಿ ಕೂಡ ಇದೆ. ಅದೇ ರೀತಿ ಎಜುಕೇಶನ್ ಅಲ್ಲಿ ಏನೂ ಇಲ್ಲ. ಸೊ ದಯವಿಟ್ಟು ಎಲ್ಲ ಒಂದು ನೀವು ಕ್ಯಾಟಗರಿ ಕ್ರಿಯೇಟ್ ಮಾಡಿದೀರಾ ಅಂತಪ್ಪ ಅಂತಂದ್ರೆ ದಯವಿಟ್ಟು ಅದ್ರಲ್ಲಿ ಕಂಟೆಂಟ್ ಇರಲಿ. ಸೊ ಕಂಟೆಂಟ್ ಇಲ್ಲದೆ ಹಂಗೆ ಬಿಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ಸೊ 100% ಕಂಟೆಂಟ್ ಇರಲಿ. ಒಂದು 5 ಪೋಸ್ಟ್ ಆದ್ರೂ ಕಂಟೆಂಟ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಕಂಟೆಂಟ್ ಅಂದ್ರೆ ಕ್ಯಾಟಗರಿನ ಕ್ರಿಯೇಟ್ ಮಾಡಿ ಖಾಲಿ ಬಿಡಬೇಡಿ. ಜಾಬ್ಸ್ ಅಲ್ಲಿ ಕೂಡ ಖಾಲಿ ಇದೆ. ವರ್ಲ್ಡ್ ನ್ಯೂಸ್ ಅಲ್ಲಿ ಓಕೆ ಹಾಕಿದೀರಾ. ನೆಕ್ಸ್ಟ್
ಸ್ಪೋರ್ಟ್ಸ್ ಅಲ್ಲಿ ಯಾವುದೇ ತರದಿಲ್ಲ, ದಯವಿಟ್ಟು ಹಾಕಿ. ಎಂಟರ್ಟೈನ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಹಾಕಿದ್ದೀರಾ. ನೆಕ್ಸ್ಟ್ ಟೆಕ್ನಾಲಜಿಯಲ್ಲಿ ಯಾವುದೇ ತರದಿಲ್ಲ, ಹೆಲ್ತ್ ಅಲ್ಲಿ ಯಾವುದೇ ತರದ್ ಹಾಕಿದ್ದೀರಾ, ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಒಂದು ಯಾವ್ದಾದ್ರು ಕಂಟೆಂಟ್ ಅನ್ನ ನಾನು ಓಪನ್ ಮಾಡ್ಕೊಂಡು ನೋಡ್ತೀನಿ ಯಾವ ತರ ಹಾಕ್ತಿದ್ದೀರಾ ಅಂತ. ಸೊ ಕಂಟೆಂಟ್ ತುಂಬಾ ಕಡಿಮೆ ಹಾಕ್ತಿದ್ದೀರಾ, ನೀವು ಕಂಟೆಂಟ್ ಸ್ವಲ್ಪ ಇನ್ನೂ ಜಾಸ್ತಿ ಹಾಕಬೇಕು. ಯಾಕಂತಂದ್ರೆ ತುಂಬಾ ಕಡಿಮೆ ಇದೆ ಕಂಟೆಂಟ್. ಸೊ ಕಂಟೆಂಟ್ ಸ್ವಲ್ಪ ಆದಷ್ಟು ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಕಂಟೆಂಟ್ ನೀವು ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಒಳ್ಳೆಯದು ನಿಮಗೆ. ಅದಕ್ಕೋಸ್ಕರ ಕಂಟೆಂಟ್ ಅನ್ನ ಹಾಕಿ. ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ, ಥೀಮ್ ಕೂಡ ಚೆನ್ನಾಗಿದೆ, ಯಾವುದೇ ತರಹದ ಪ್ರಾಬ್ಲಮ್ಸ್ ನೋಡೋದಕ್ಕೆ ನನಗೆ ಸಿಕ್ಕಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಕ್ಯಾಟಗರಿನ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮ ಒಂದು ಕಂಟೆಂಟ್ ಅನ್ನ ಕರೆಕ್ಟ್ ಆಗಿ ಹಾಕಿ. ಅದೇ ರೀತಿ ನಿಮ್ಮ ಪೋಸ್ಟ್ಗಳಲ್ಲಿ ಕಂಟೆಂಟ್ ತುಂಬಾ ಕಡಿಮೆ ಇದೆ, ಸೊ ನೀವು ಕಂಟೆಂಟ್ ಅನ್ನ ಜಾಸ್ತಿ ಮಾಡಲೇಬೇಕು. ಕಂಟೆಂಟ್ ಅನ್ನ ಕಡಿಮೆ ಇದ್ರೆ ದಯವಿಟ್ಟು ನೀವು ಬ್ಲಾಗಿಂಗ್ ಮಾಡೋದಕ್ಕೆ ಹೋಗಬೇಡಿ ಯಾರ್ಯಾರು. ಸೊ ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ಬ್ಲಾಗ್ ಚೆನ್ನಾಗಿದೆ, ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಡೈಲಿ ಫನ್ ಫ್ಲೋ, ಓಕೆ ಆಯ್ತು. ನೆಕ್ಸ್ಟ್ ನ್ಯೂಸ್ ಇನ್ಫೋ ಕನ್ನಡ.com. ಸೊ ನ್ಯೂಸ್ ಇನ್ಫೋ ಕನ್ನಡ.com, ಓಕೆ. ಥೀಮ್ ಓಕೆ, ಪ್ರಾಬ್ಲಮ್ ಇಲ್ಲ. ಪೇಜಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಬೌಟ್ ಓಕೆ, ನೋ ಪ್ರಾಬ್ಲಮ್. ಕಾಂಟ್ಯಾಕ್ಟ್ ಅಸ್ ಅಲ್ಲಿ ದಯವಿಟ್ಟು ಅವಾಗಿಂತ ಹೇಳ್ತಾ ಇದ್ದೀನಿ, ಎಲ್ಲರೂ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಬರೀ ಫಾರ್ಮ್ ಮಾತ್ರ ಕೊಟ್ಟಿದ್ದೀರಾ, ನಿಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನ ಕೊಡಿ. ಅದೇ ರೀತಿ ನಿಮ್ಮ ಇಮೇಲ್ ಐಡಿಯನ್ನ ಕೊಡಿ, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಓಕೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಪ್ರೈವೇಸಿ ಪಾಲಿಸಿ, ಸೊ ಓಕೆ, ಕಂಟೆಂಟ್ ಇದೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಡೈಲಿ ನ್ಯೂಸ್, ಓಕೆ. ಎಜುಕೇಶನ್ ಅಪ್ಡೇಟ್ಸ್, ಓಕೆ, ಇನ್ನು ಕಂಟೆಂಟ್ ಬರಬೇಕು. ಜಾಬ್ ಅಪ್ಡೇಟ್ಸ್, ಓಕೆ, ಇನ್ನೂ ಬರಲಿ. ನೆಕ್ಸ್ಟ್ ಸ್ಪೋರ್ಟ್ಸ್ ನ್ಯೂಸ್. ಸೊ ಕಂಟೆಂಟ್ ಇನ್ನೂ ನಿಮ್ಮದು ಬರಬೇಕು. ಎಷ್ಟು ಪೋಸ್ಟ್ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಬರಬೇಕು ಇನ್ನು ಕಂಟೆಂಟು. ಸೊ ಒಂದೊಂದೇ ಓಪನ್ ಮಾಡಿಬಿಟ್ಟು ನೋಡೋಣ ಕಂಟೆಂಟ್ ಯಾವ ಥರ ಹಾಕ್ತಿದ್ದೀರಾ ಅಂತ. ಇಷ್ಟೇ ಕಂಟೆಂಟ್ ಹಾಕಿದ್ರೆ ಆಗಲ್ಲ. ಸೊ ದಯವಿಟ್ಟು ಕಂಟೆಂಟ್ಗಳನ್ನು ಜಾಸ್ತಿ ಹಾಕಬೇಕು. ನಾನು ಎಲ್ಲ ವಿಡಿಯೋಸಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ, ಕಂಟೆಂಟ್ ಜಾಸ್ತಿ ಇರಬೇಕು. 600 ವರ್ಡ್ಸ್ ಅಲ್ಲಿ ಕಂಟೆಂಟ್ ಇತ್ತಂತಂದ್ರೆ ಮಾತ್ರ, ಅಂತಂದ್ರೆ 600 ವರ್ಡ್ಗಿಂತ ಜಾಸ್ತಿ ಇರಬೇಕು, ಕಡಿಮೆ ಇರಬಾರ್ದು, ಜಾಸ್ತಿ ಇರಬೇಕು. ಸೊ 600 ವರ್ಡ್ಗಿಂತ ಜಾಸ್ತಿ ಹಾಕಿದ್ರೂ ಕೂಡ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬರ್ತಾ ಇದೆ. ಅದಕ್ಕೋಸ್ಕರ ಎಷ್ಟು ಜಾಸ್ತಿ ನೀವು ಕಂಟೆಂಟ್ ಹಾಕ್ತೀರಾ ಅಷ್ಟು ಒಳ್ಳೆಯದು. ನೀವು ಇಷ್ಟೇ ಕಂಟೆಂಟ್ ಹಾಕಿದ್ರಪ್ಪ ಅಂತಂದ್ರೆ 100% ಆಗಿ ಹೇಳ್ತೀನಿ ಆಗಲ್ಲ. ಸೊ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬಂದೇ ಬರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕಂಟೆಂಟ್ ಅನ್ನ ಹಾಕಿ. ಸೊ ಇದು ಆಗೋಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಬ್ಲಾಗ್ ಅನ್ನ ಚೆಕ್ ಮಾಡೋಣ. ನೆಕ್ಸ್ಟ್ ಒಂದು ಬ್ಲಾಗ್ ಇದೆ, SInfo ಕನ್ನಡ blogspot.com. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಬ್ಲಾಗರ್ ಇಂದ ಯೂಸ್ ಮಾಡಿರುವಂತದ್ದು. ಸೊ ಓಕೆ, ಪ್ರಾಬ್ಲಮ್ ಇಲ್ಲ, ಕಂಟೆಂಟ್ಗಳು ತುಂಬಾ ಜಾಸ್ತಿನೇ ಇದೆ. ಅದೇ ರೀತಿ ಇವರ ಒಂದು ಪೇಜಸ್ ಗಳನ್ನ ನೋಡೋಣ. ಕಾಂಟ್ಯಾಕ್ಟ್ ಅಸ್, ಸೊ ಕಾಂಟ್ಯಾಕ್ಟ್ ಅಸ್ ಅಲ್ಲಿ ಒಂದು ಪೇಜ್ ಹಾಕಿದ್ದಾರೆ, ಒಂದು ಫಾರ್ಮ್ ಅನ್ನ ಹಾಕಿದ್ದಾರೆ. ಸೊ ಅದೇ ರೀತಿ ನಿಮ್ಮ ಸೋಷಿಯಲ್ ಐಕಾನ್ಸ್ ಮತ್ತೆ ಎಲ್ಲಾನು ಕೊಟ್ಟಿರಿ. ಅದೇ ರೀತಿ ಇಲ್ಲಿ ನೋಡ್ಬೋದು, ನೀವು ಒಂದು ಪೇಜ್ ಅನ್ನು ಓಪನ್ ಮಾಡಿದಾಗ ನಿಮ್ದೆಲ್ಲ ಈ ಕಡೆ ಬರ್ತಾ ಇದೆ, ಅದನ್ನು ಚೂರು ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೈವೇಸಿ ಪಾಲಿಸಿಯಲ್ಲಿ ಕೂಡ ಇದೆ ಆಲ್ರೆಡಿ, ಓಕೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಡಿಸ್ಕ್ಲೇಮರ್ ಅಲ್ಲೂ ಕೂಡ ಓಕೆ, ಕರೆಂಟ್ ಕಂಟೆಂಟ್ ಇದೆ. ನೆಕ್ಸ್ಟ್ ಅಬೌಟ್ ಅಸ್, ಸೊ ಈ ತರ ಆದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಹಾಕಿ. ಅಬೌಟ್ ಅಸ್ ಅಲ್ಲಿ ಇಷ್ಟೇ ಇದ್ರೆ ಆಗಲ್ಲ, ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕಂಟೆಂಟ್ ಅನ್ನ ಹಾಕಿ. ಸೊ AI ಕಂಟೆಂಟ್ ಇದ್ರೆ ಏನೋ ಪ್ರಾಬ್ಲಮ್ ಇಲ್ಲ ನೀವು ಪೇಜಸ್ಗಳಲ್ಲಿ. ಸೊ ದಯವಿಟ್ಟು ಪೇಜಸ್ಗಳಲ್ಲಿ ಕಂಟೆಂಟ್ ಇರಲಿ. ಸೊ ನೆಕ್ಸ್ಟ್ ಇವರ ಒಂದು ಬ್ಲಾಗ್ ಪೋಸ್ಟ್ಗಳ ಕಂಟೆಂಟ್ಗಳನ್ನ ನೋಡೋಣ.
ಸೊ ಯಾವುದೇ ತರಹದ ಕ್ಯಾಟಗರೀಸ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ಕ್ಯಾಟಗರೀಸ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಡಿವೈಡ್ ಮಾಡ್ಬಿಡಿ ಅಷ್ಟನ್ನು. ಸೊ ಕ್ಯಾಟಗರೀಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಇದು ಮಾಡಿ. ಸೊ ಪ್ರಪಂಚದ ಮೊದಲ AI ಸಾಫ್ಟ್ವೇರ್ ಇಂಜಿನಿಯರ್. ಸೊ ಇವರ ಕಂಟೆಂಟ್ ಅನ್ನ ನೋಡ್ತಾ ಹೋಗೋಣ. ಓ ಇಷ್ಟು ಕಂಟೆಂಟ್ ಹಾಕಿದ್ರೆ ಆಗಲ್ಲ. ದಯವಿಟ್ಟು ಇಷ್ಟು ಕಂಟೆಂಟ್ ಹಾಕ್ತೀರಾ ಅಂತಂದ್ರೆ ಬ್ಲಾಗಿಂಗ್ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ಏನಪ್ಪಾ ಅಂತಂದ್ರೆ 1000 ವರ್ಡ್ಸ್ 100% ಇರಲೇಬೇಕು. 1000 ವರ್ಡ್ಸ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ನೀವು ಬ್ಲಾಗಿಂಗ್ ಅಲ್ಲಿ ಸಕ್ಸಸ್ ಅನ್ನ ನೋಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ 100% ನೀವು ಕಂಟೆಂಟ್ ಅನ್ನ ಹಾಕ್ಲೇಬೇಕು. ನೀವು ಟೆಲಿಗ್ರಾಮ್ ಅಲ್ಲಿ ಕೇಳ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾ ಇರ್ತಾರ, ನಮ್ಮ ಬ್ಲಾಗ್ ರ್ಯಾಂಕೇ ಆಗ್ತಾ ಇಲ್ಲ. ನೀವು ಇಷ್ಟೇ ಕಂಟೆಂಟ್ ಹಾಕಿದ್ರೆ ರ್ಯಾಂಕ್ ಎಲ್ಲಿಂದ ಆಗುತ್ತೆ? ಸೊ ನೀವು ಕಂಟೆಂಟ್ ಅನ್ನ ಜಾಸ್ತಿ ಇನ್ ಡೀಟೇಲ್ ಆಗಿ ನೀವು ಕೊಟ್ರಪ್ಪ ಅಂತಂದ್ರೆ ಗೂಗಲ್ಗೆ ಗೊತ್ತಾಗತ್ತೆ ನಾವು ಅಂತಂದ್ರೆ ಇನ್ ಡೀಟೇಲ್ ಆಗಿ ಕೊಟ್ಟಿದೀವಿ, ನಾವು ತೋರಿಸಬಹುದು ಅವರ ಒಂದು ಬ್ಲಾಗ್ ಅಂತ. ಸೊ ಆವಾಗ ಗೂಗಲ್ ತೋರ್ಸೋದಕ್ಕೆ ಶುರು ಮಾಡತ್ತೆ. ನೀವು ಇಷ್ಟೇ ಕಂಟೆಂಟ್ ಕೊಟ್ಬಿಟ್ಟು ತೋರಿಸ್ತಾ ಇಲ್ಲ ಅಂದ್ರೆ ಎಲ್ಲಿಂದ ತೋರಿಸ್ಬೇಕದು? ಸೊ ಕಂಟೆಂಟ್ ಅನ್ನ ಜಾಸ್ತಿ ಕೊಡಿ ದಯವಿಟ್ಟು. ಮತ್ತೆ ಇಷ್ಟೇ ಕಂಟೆಂಟ್ ಹಾಕ್ಬಿಟ್ಟು ಗೂಗಲ್ ಆಡ್ಸೆನ್ಸ್ಗೆ ಅಪ್ರೂವ್ ಮಾಡೋದಕ್ಕೆ ಹಾಕ್ತೀರಾ, ಅದು ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬರುತ್ತೆ. ಸೊ ನೀವು ಕಂಟೆಂಟ್ ಅನ್ನೇ ಜಾಸ್ತಿ ಇಲ್ಲ, ಟ್ರಾಫಿಕ್ ಕೂಡ ಇಲ್ಲ ಅಂತಂದ್ರೆ ಲೋ ವ್ಯಾಲ್ಯೂ ಕಂಟೆಂಟ್ ಬಂದೇ ಬರುತ್ತೆ 100% ಆಗಿ. ಅದಕ್ಕೋಸ್ಕರ ಕಂಟೆಂಟ್ ಅನ್ನ ಜಾಸ್ತಿ ಹಾಕಿ ಆಮೇಲೆ ನೀವು ಸ್ವಲ್ಪ ಟ್ರಾಫಿಕ್ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಗೂಗಲ್ ಆಡ್ಸೆನ್ಸ್ಗೆ ಅಪ್ರೂವ್ ಮಾಡೋದಕ್ಕೆ ಹಾಕಿ. ಸೊ ಕ್ರಿಯೇಟ್ ಮಾಡ್ಬಿಟ್ಟು 2 ದಿವಸಕ್ಕೆ ಒಂದು 4-5 ಕಂಟೆಂಟ್ ಅನ್ನ ಹಾಕ್ಬಿಟ್ಟು ಅದೇ ರೀತಿ ಅದರಲ್ಲಿ ಕಂಪ್ಲೀಟ್ ಕಂಟೆಂಟ್ ಕೂಡ ಇಲ್ಲದೆ ಹಂಗೆ ನೀವು ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡೋದಕ್ಕೆ ಕೊಟ್ರಪ್ಪ ಅಂತಂದ್ರೆ ರಿಜೆಕ್ಟ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಕ್ರಿಯೇಟ್ ಮಾಡಿ 3 ತಿಂಗಳು 6 ತಿಂಗಳು ಕೆಲಸ ಮಾಡಿ, ಕಂಟೆಂಟ್ ಕರೆಕ್ಟ್ ಆಗಿ ಹಾಕಿ, ಆಮೇಲೆ ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡಿ. ಸೊ ಯಾಕೆ ಅಪ್ಲೈ ಆಗಲ್ಲ ನೋಡಿ, ಯಾಕೆ ಅಪ್ರೂವ್ ಆಗಲ್ಲ ಅನ್ನೋದನ್ನ ಆಮೇಲೆ ನೋಡೋಣ. ಸೊ ಕಂಟೆಂಟ್ 100% ಇರಲೇಬೇಕು. ಈ ರೀತಿ ಕಂಟೆಂಟ್ ಇದ್ರೆ ದಯವಿಟ್ಟು ಬ್ಲಾಗಿಂಗ್ಗೆ ಬರ್ಲಿಕ್ಕೆ ಹೋಗ್ಬೇಡಿ. ಸೊ ಇಷ್ಟು ಈ ಒಂದು ಬ್ಲಾಗ್ ಅಲ್ಲಿ. ನೆಕ್ಸ್ಟ್ ಇನ್ಫೋ ಮಾರ್ಕೆಟಿಂಗ್. ಇನ್ಫೋ ಮಾರ್ಕೆಟಿಂಗ್. ಸೊ ಓಕೆ, ಪ್ರಾಬ್ಲಮ್ ಇಲ್ಲ. ನೀವು ಕಂಟೆಂಟ್ ಅನ್ನ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ, ಸ್ವಲ್ಪ ನೀವು ಥೀಮ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟರ್ನಲ್ ಥೀಮ್ ಅನ್ನ ಹಾಕೊಂಡ್ಬಿಟ್ಟು ನೀವು ದಯವಿಟ್ಟು ಚೇಂಜಸ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈ ತರ ಇದು ಮಾಡಿದ್ರೆ ಆಗಲ್ಲ. ಥೀಮ್ಸ್ ಅನ್ನ ಚೇಂಜ್ ಮಾಡಿ, ಥೀಮ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಯಾವ ತರ ಅಪ್ಲೋಡ್ ಮಾಡೋದು ಏನು ಅನ್ನೋದನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಅದೇ ರೀತಿ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿಲ್ಲ ಅನ್ಕೋತೀನಿ, ಯಾವುದೇ ತರಹದ ಪೇಜಸ್ ಗಳಿಲ್ಲ ನಿಮ್ಮ ಬ್ಲಾಗ್ ಅಲ್ಲಿ. ಅದೇ ರೀತಿ ಲೇಬಲ್ಸ್ ಗಳನ್ನ ಯಾವುದೇ ತರಹದ ನೀವು ಕ್ರಿಯೇಟ್ ಮಾಡಿಲ್ಲ. ಸೊ ದಯವಿಟ್ಟು ಏನ್ ಮಾಡಿ, ಲೇಬಲ್ಸ್ ಅನ್ನ ಕ್ರಿಯೇಟ್ ಮಾಡಿ, ಅದೇ ರೀತಿ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿ. ಸೊ ನೀವು ಪ್ರೀ ವರ್ಡ್ ಕೌಂಟರ್ ಅಂತ ಏನು ಹಾಕಿದಿರಲ್ಲ, ಸೊ ಇದನ್ನ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆ ಪೇಜಸ್ ಅಲ್ಲಿ ತೋರಿಸಿ ಇದನ್ನ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಪೇಜ್ ಬರಬೇಕು. ಸೊ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನನ್ನ ಫ್ರೀ ಬ್ಲಾಗಿಂಗ್ ಕೋರ್ಸ್ ಅಲ್ಲಿ ನಾನು ತೋರಿಸಿದ್ದೀನಿ ಆಲ್ರೆಡಿ. ಸೊ ಅಷ್ಟನ್ನು ಕಂಪ್ಲೀಟ್ ಆಗಿ ನೀವು ವಿಡಿಯೋಸ್ ನೋಡಿ ಅವಾಗ ನೀವು ಅದನ್ನ ಬ್ಲಾಗ್ ಅನ್ನ ಸೆಟ್ ಮಾಡ್ಬೋದು ಈಸಿಯಾಗಿ. ಸೊ ದಯವಿಟ್ಟು ನೋಡ್ಕೊಂಡು ಸೆಟ್ ಮಾಡಿ. ಪೇಜಸ್ 100% ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ರೀತಿ ಲೇಬಲ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಟಗರೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಲೇಬಲ್ಸ್ ಅಲ್ಲಿ ಹಾಕಿ. ಸೊ ಏನೇನ್ ಹಾಕಿದೀರಿ ಅಂತ ನೋಡೋಣ ಕಂಟೆಂಟ್ ಬಗ್ಗೆ ಸ್ವಲ್ಪ. ಸೊ ಕಂಟೆಂಟ್ ನೀವು ಆದಷ್ಟು ಜಾಸ್ತಿನೇ ಹಾಕಿದೀರಾ, ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ದಯವಿಟ್ಟು AI ಕಂಟೆಂಟ್ ಅನ್ನ ಹಾಕೋದಕ್ಕೆ ಹೋಗ್ಬೇಡಿ. ಸೊ ಇದ್ರ ಬಗ್ಗೆ ಇಷ್ಟು. ನೀವು ಆದಷ್ಟು ಥೀಮ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾನು ಹಾಗೆ ಬಿಟ್ಟಿದ್ರೆ ಇಲ್ಲಿ ನೋಡ್ಬೋದು, ಆ ಥೀಮ್ ಅಲ್ಲಿ ಇರುವಂತ ವಿಡಿಯೋ ಕೂಡ ಇಲ್ಲಿ ಹಾಗೆ ಬರ್ತಾ ಇದೆ. ಅದಕ್ಕೋಸ್ಕರ ಸೊ ಏನಿಲ್ಲ, ನೀವು ಆ ಪೇಜಸ್ ಗಳನ್ನ ಏನ್ ಕ್ರಿಯೇಟ್ ಮಾಡಿದಾರಲ್ಲ ಫೋಟರ್ ಅಲ್ಲೇ ಅಥವಾ ಹೆಡರ್ ಅಲ್ಲಿ ತೋರಿಸಿ ಅದನ್ನ ನೀವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ನೀವೇನಪ್ಪಾ ಅಂತಂದ್ರೆ ಆ ಥೀಮ್ ಇದೆಯಲ್ಲ, ಸೊ ಥೀಮ್ ಅನ್ನ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೆ ಆಲ್ರೆಡಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೋಡ್ ಕೂಡ ಮಾಡ್ಕೋಬಹುದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಟೆಕ್ಸ್ಟ್ ಬ್ಲಾಗ್ 8. ಥೀಮ್ ಓಕೆ, ಪ್ರಾಬ್ಲಮ್ ಇಲ್ಲ, ಥೀಮ್ ಎಲ್ಲ ಕರೆಕ್ಟ್ ಆಗಿದೆ. ಅದೇ ರೀತಿ ನಿಮ್ಮ ಬ್ಲಾಗ್ ಅಲ್ಲಿ ಪೇಜಸ್ ಗಳು ಕಾಣಿಸ್ತಾ ಇಲ್ಲ, ಕಾಂಟ್ಯಾಕ್ಟ್ ಮತ್ತೆ ಹೋಮ್ ಎರಡೇ ಕಾಣಿಸ್ತಾ ಇದೆ. ಸೊ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ರೀತಿ ಕ್ಯಾಟಗರೀಸ್ ಅನ್ನ ತೋರಿಸಿದ್ದೀರಾ,
ಕೆಟಗರೀಸ್ ಅನ್ನ ತೋರಿಸಿದ್ರ ಓಕೆ, ಇಲ್ಲಿ ಕೆಟಗರೀಸ್ ಅನ್ನ ತೋರಿಸ್ಬೇಕಾಗತ್ತೆ. ಕೆಟಗರೀಸ್ ಅನ್ನ ತೋರಿಸಿ ನೆಕ್ಸ್ಟ್ ನಿಮ್ಮ ಕಂಟೆಂಟ್ ಅನ್ನ ನೋಡೋಣ. ಕಂಟೆಂಟ್ ತುಂಬಾ ಕಡಿಮೆ ಇದೆ, ಸೊ ಕಂಟೆಂಟ್ ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡಿ. ಯಾಕಪ್ಪ ಅಂತಂದ್ರೆ ಕಂಟೆಂಟ್ ಇದ್ರೇನೆ ಜಾಸ್ತಿ ನಿಮಗೆ ಟ್ರಾಫಿಕ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಕಂಟೆಂಟ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ಬರಲ್ಲ. ಸೊ ಕಂಟೆಂಟ್ ಅನ್ನ ಹಾಕಿ. ಸೊ ನೆಕ್ಸ್ಟ್ ಡೈಲಿ ಕನ್ನಡ ಡಾಟ್ ಇನ್. ಓಕೆ, ಡೈಲಿ ಕನ್ನಡ. ಸೊ ಇವರ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಅಬೌಟ್ ಅಲ್ಲಿ ಇದೆ ಕಾಂಟ್ಯಾಕ್ಟ್ ಮೀ. ಓಕೆ, gkannada.in@gmail.com. ಓಕೆ, ಆಮೇಲೆ ಪ್ರೈವೇಸಿ ಪಾಲಿಸಿ ಇದೆ. ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಸೊ ಓಕೆ, ಪೇಜಸ್ಗಳಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನೀವು ಕ್ರಿಯೇಟ್ ಮಾಡಿರುವಂಥ ಕೆಟಗರೀಸಲ್ಲಿ ಆಲ್ಮೋಸ್ಟ್ ಕಂಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಇವಾಗ ಇವರ ಒಂದು ಕಂಟೆಂಟನ್ನು ನೋಡೋಣ ಯಾವ ಥರ ಹಾಕಿದ್ದಾರೆ ಅಂತ. ಓಕೆ, ಓಕೆ ಕಂಟೆಂಟ್ ಓಕೆ, ಪ್ರಾಬ್ಲಮ್ ಇಲ್ಲ. ಇದೇ ಥರ ಮುಂದುವರಿಸಿ. ಸೊ ಪ್ರಾಬ್ಲಮ್ ಇಲ್ಲ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನೀವು ಪುಷ್ ನೋಟಿಫಿಕೇಶನ್ ಹಾಕಿಲ್ಲ ಅಂತ ಅನ್ಸುತ್ತೆ. ಸೊ ಪುಷ್ ನೋಟಿಫಿಕೇಶನ್ ಹಾಕಿ. ನೆಕ್ಸ್ಟು ಸೋಷಿಯಲ್ ಶೇರಿಂಗ್ ಇರುತ್ತೆ, ಸೊ ಅದನ್ನು ಕೂಡ ಇಂಟಿಗ್ರೇಟ್ ಮಾಡ್ಕೊಂಬಿಡಿ. ಸೊ ಅಷ್ಟು ಮಾಡಿದ್ರಪ್ಪ ಅಂತಂದರೆ ನಿಮ್ದು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಇದೇ ರೀತಿ ನೀವು ಹಾಕ್ತಾ ಹೋದ್ರಪ್ಪ ಅಂತಂದರೆ ಟ್ರಾಫಿಕ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ದಯವಿಟ್ಟು ಕಾಪಿ ಪೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಕಾಪಿ ಪೇಸ್ಟ್ ಮಾಡಿದ್ರಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ರ್ಯಾಂಕ್ ಆಗಲ್ಲ. ಅದೇ ರೀತಿ ಬೇರೆದ್ ನೋಡ್ಬಿಟ್ಟು ಟೈಪ್ ಮಾಡಿದ್ರು ಕೂಡ ರ್ಯಾಂಕ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಹೆಲೋ ಕರ್ನಾಟಕ 4. ಓಕೆ, ಅಬೌಟ್ ಅಸ್ ಕಂಟೆಂಟ್ ಇದೆ. ಅದೇ ರೀತಿ ಕಾಂಟ್ಯಾಕ್ಟ್ ಅಸ್ ಅಲ್ಲಿ ಓಕೆ ಫಾರ್ಮ್ ಹಾಕಿದ್ದೀರಾ, ಪ್ರಾಬ್ಲಮ್ ಇಲ್ಲ, ಗೂಗಲ್ ಫಾರ್ಮು. ನೆಕ್ಸ್ಟ್ ನೀವು ನಿಮ್ಮ ಸೋಷಿಯಲ್ ಐಕಾನ್ಸ್ಗಳನ್ನು ಹಾಕಿ. ಪ್ರೈವೇಸಿ ಪಾಲಿಸಿ, ಓಕೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಓಕೆ, ಡಿಸ್ಕ್ಲೇಮರ್, ಓಕೆ. ನೆಕ್ಸ್ಟ್ ಸುಭಾಷಿತ ಅಂತ ಹಾಕಿದ್ದೀರಾ, ಅದರಲ್ಲಿ ಕಂಟೆಂಟ್ ಇದೆ. ನ್ಯೂಸ್ ಒನ್ ಕನ್ನಡ ಇದೆ. ಹಿಸ್ಟ್ರಿ ಆ್ಯಂಡ್ ಓಕೆ ಟೂರಿಸಮ್, ಓಕೆ ಲೈಫ್ ಸ್ಟೈಲ್, ಓಕೆ ಎಂಟರ್ಟೈನ್ಮೆಂಟ್, ಓಕೆ. ಸೊ ಇವಾಗ ಇವರ ಕಂಟೆಂಟ್ ಅನ್ನ ನೋಡೋಣ ಯಾವ ತರ ಹಾಕಿದ್ದಾರೆ ಅಂತ. ಸೊ ಇವರು ಏನ್ ಮಾಡಿದ್ದಾರೆ ಕಂಟೆಂಟ್. ಸೊ ಇಷ್ಟೇ ಕಂಟೆಂಟ್ ಹಾಕಿದ್ರೆ ಆಗಲ್ಲ, ಇನ್ನೂ ಸ್ವಲ್ಪ ಕಂಟೆಂಟ್ ಅನ್ನ ಜಾಸ್ತಿ ಹಾಕಿ. ಸೊ ಕಂಟೆಂಟ್ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಒಳ್ಳೇದು. ಸೊ ಕಂಟೆಂಟ್ ಕಡಿಮೆ ಇದ್ದು ಬ್ಲಾಗಿಂಗ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಮಿಕ್ಕಿದ್ದೆಲ್ಲ ಓಕೆ ಇದೆ ನಿಮ್ದ್ರಲ್ಲಿ. ನೆಕ್ಸ್ಟ್ ಜಾನಕಿ ಕೂರ್ಗ್. ಸೊ ನೀವು ಆದಷ್ಟು ಏನಪ್ಪಾ ಅಂತಂದ್ರೆ ಥೀಮನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂತಂದ್ರೆ ಥೀಮು ಇದರಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂಥರ ಇದರಲ್ಲಿ ಕಾಣಿಸ್ತಾ ಇದೆ. ಇದು ಫ್ರೀ ಥೀಮನ್ನು ಯೂಸ್ ಮಾಡ್ಕೊಂಡಿದ್ದೀರಾ. ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ, ಸೊ ಅದನ್ನು ನೀವು ಅಪ್ಲೋಡ್ ಮಾಡಿ. ಸೊ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಈಸಿಯಾಗಿ ಸ್ವಲ್ಪ ಒಂಥರ ಪ್ರೊಫೆಷ್ನಲ್ ಆಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ಆದಷ್ಟು ಅದು ಮಾಡಿ. ನೆಕ್ಸ್ಟು ನೀವು ಕ್ರಿಯೇಟ್ ಮಾಡಿರುವಂಥ ಪೇಜಸ್ಗಳು ಕಾಣಿಸ್ತಾ ಇಲ್ಲ. ಸೊ ದಯವಿಟ್ಟು ಪೇಜಸ್ಗಳನ್ನು ಶೋ ಮಾಡಬೇಕು. ಪೇಜಸ್ಗಳನ್ನು ಶೋ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಆಗಲ್ಲ, ಬರೀ ಹೋಮ್ ಮಾತ್ರ ಕಾಣಿಸ್ತಾ ಇದೆ. ಕೆಟಗರೀಸನ್ನು
ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಹಾಕ್ತಿರೋಂಥ ಕಂಟೆಂಟನ್ನು ನೋಡೋಣ ಒಂದ್ಸರಿ ಯಾವ ಥರ ಹಾಕ್ತಾ ಇದ್ದೀರಾ ಅಂತ. ಸೊ ನಿಮ್ಮ ಬ್ಲಾಗಲ್ಲಿ ಯಾವುದೇ ಥರದ ಕಂಟೆಂಟ್ ನನಗೆ ಕಾಣಿಸ್ತಾ ಇಲ್ಲ, ಬರೀ ಇಮೇಜಸ್ ಮಾತ್ರ ಕಾಣಿಸ್ತಾ ಇದ್ದಾವೆ. ಸೊ ಆದಷ್ಟು ಕಂಟೆಂಟನ್ನು ಕೂಡ ಹಾಕೋದಕ್ಕೆ ಟ್ರೈ ಮಾಡಿ, ಬರೀ ಇಮೇಜಸ್ ಮಾತ್ರ ನೀವು ಹಾಕ್ತಾ ಇದ್ದೀರಾ. ಸೊ ಕಂಟೆಂಟನ್ನು ಕೂಡ ಸ್ವಲ್ಪ ಹಾಕಿ, ಕಂಟೆಂಟ್ ಕೂಡ ಹಾಕೋದ್ರಿಂದ ನಿಮ್ಗೇನಪ್ಪ ಅಂತಂದರೆ ಒಳ್ಳೆಯದು. ಬರೀ ಇಮೇಜಸ್ ಮಾತ್ರ ಹಾಕಿದ್ರೆ ಆಗಲ್ಲ. ಸೊ ಅದಕ್ಕೆ ಬೇರೆ ಥರ ವೆಬ್ಸೈಟನ್ನು ನಾವು ಮಾಡಬೇಕಾಗತ್ತೆ. ಸೊ ಕೆಟಗರೀಸನ್ನು ಕ್ರಿಯೇಟ್ ಮಾಡಿ ಶೋ ಮಾಡಿ. ಅದೇ ರೀತಿ ಪೇಜಸ್ಗಳು ಕಾಣಿಸ್ತಾ ಇಲ್ಲ, ಪೇಜಸ್ಗಳನ್ನು ಶೋ ಮಾಡಿ. ಸೊ ಇಷ್ಟು ನಿಮ್ಮ ಬ್ಲಾಗ್. ಮಿಕ್ಕಿದ್ದೆಲ್ಲ ಓಕೆ ಇದೆ, ಯಾವುದೇ ರೀತಿಯ ಕಂಟೆಂಟ್ ಇಲ್ಲ ನಿಮ್ಮ ಬ್ಲಾಗಲ್ಲಿ. ಸೊ ಇಷ್ಟು. ನೆಕ್ಸ್ಟ್ ಪ್ರವೀಣ್ PT. ಓಕೆ, ಫೈನಾನ್ಸ್ ಬಗ್ಗೆ ಇದೆ ಇವ್ರದ್ದು. ಫೈನಾನ್ಸ್ ಬಗ್ಗೆ ಕ್ರಿಯೇಟ್ ಮಾಡಿದ್ದಾರೆ. ಸೊ ಯಾವುದೇ ಥರದ ಪೇಜಸ್ಗಳಿಲ್ಲ, ಪೇಜಸ್ಗಳನ್ನು ಶೋ ಮಾಡಿ, ಕೆಟಗರೀಸನ್ನು ಕ್ರಿಯೇಟ್ ಮಾಡಿ. ಅದೇ ರೀತಿ ನಿಮ್ಮ ಕಂಟೆಂಟನ್ನು ನೋಡೋಣ. ಕಂಟೆಂಟಲ್ಲಿ ಯಾವ ಥರ ಹಾಕಿದ್ದೀರಾ ಈಗೇನು. ಸೊ ಓಕೆ, ಪ್ರಾಬ್ಲಮ್ ಇಲ್ಲ, ಕಂಟೆಂಟ್ ಜಾಸ್ತಿನೇ ಇದೆ. ಆದಷ್ಟು ಇನ್ನೂ ಜಾಸ್ತಿ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ನೀವು ಆ್ಯಡ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಪೇಜಸ್. ನೆಕ್ಸ್ಟ್ ಕೆಟಗರೀಸನ್ನು ಕ್ರಿಯೇಟ್ ಮಾಡಿಕೊಂಡು ಕೆಟಗರೀಸನ್ನು ಶೋ ಮಾಡಿ. ಸೊ ಇಷ್ಟು ಆ್ಯಡ್ ಮಾಡಿದ್ರಪ್ಪ ಅಂತಂದರೆ ಸಾಕು. ನೆಕ್ಸ್ಟ್ ಹೆಲ್ದಿ ಹ್ಯಾಬಿಟ್ಸ್. ಸೊ ಹೆಲ್ದಿ ಹ್ಯಾಬಿಟ್ಸ್ ಅಂತ ಒಂದು ಬ್ಲಾಗ್ ಮಾಡಿದ್ದಾರೆ. ಇವ್ರದ್ದು ಪೇಜಸ್ಗಳು ಕಾಣಿಸ್ತಾ ಇಲ್ಲ. ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿ, ದಯವಿಟ್ಟು ಪೇಜಸ್ಗಳನ್ನು ಶೋ ಮಾಡಿ. ಕಸ್ಟಮ್ ಒಂದು ಥೀಮನ್ನು ಹಾಕಿ, ಕಸ್ಟಮ್ ಥೀಮನ್ನು ಹಾಕ್ಬಿಟ್ಟು ನೀವು ಚೇಂಜಸ್ ಮಾಡ್ಕೋಬೋದು. ಸೊ ಈ ಥರ ಮಾಡಿದ್ರಪ್ಪ ಅಂತಂದರೆ ಇದು ಫ್ರೀ ಥೀಮು. ಅದು ಕೂಡ ಫ್ರೀ ಥೀಮ್ ಇದೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಸಾಕು, ಈಸಿಯಾಗಿ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ಬೇಕಂತಂದರೆ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ. ಸೊ ಇವರ ಕಂಟೆಂಟನ್ನು ನೋಡೋಣ. ಕಂಟೆಂಟ್ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅನ್ನಿಸ್ತಾ ಇದೆ. ಬಟ್ ಇಮೇಜಸನ್ನು ನೀವು ದಯವಿಟ್ಟು ಎಲ್ಲಿಂದ ತಗೋತಾ ಇದ್ದೀರಾ ಅಂತ ಗೊತ್ತಿಲ್ಲ. ಆದಷ್ಟು ಫ್ರೀ ಇಮೇಜಸ್ಗಳನ್ನು ಟ್ರೈ ಮಾಡಿ. ಸೊ ಗೂಗಲಿಂದ ಡೈರೆಕ್ಟಾಗಿ ತೊಗೋತೀರಾ ಅಂತಂದರೆ ದಯವಿಟ್ಟು ತೊಗೊಳೋದಕ್ಕೆ ಹೋಗಬೇಡಿ. ಇಮೇಜಸ್ಗಳನ್ನು ಎಲ್ಲಿಂದ ತೊಗೋಬೇಕು ಅಂತಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಷ್ಟು ಪೇಜಸ್ ತೋರಿಸಿ ಕೆಟಗರೀಸನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಇದು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಕರ್ನಾಟಕ ಮಾಹಿತಿ ಮಿತ್ರ. ಓಕೆ, ನೆಕ್ಸ್ಟ್ ಇವರ ಒಂದು ಪೇಜಸ್ಗಳು ಕಾಣಿಸ್ತಾ ಇಲ್ಲಲ್ಲ. ಮಾಹಿತಿ ಮಿತ್ರ ಬಿಲ್ಟ್ ಪಿಕ್ ಜನರೇಟ್ ಪ್ಲಸ್. ದಯವಿಟ್ಟು ಪೇಜಸ್ಗಳನ್ನು ಶೋ ಮಾಡಿ, ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಹಾಗೆ ಬಿಡಬೇಡಿ. ಸ್ಕೀಮ್ಸಲ್ಲಿ ಓಕೆ ಇದೆ, ಕಂಟೆಂಟ್ ಇದೆ. ನ್ಯೂಸಲ್ಲೂ ಕೂಡ ಕಂಟೆಂಟ್ ಇದೆ. ಜಾಬ್ಸಲ್ಲೂ ಕೂಡ ಕಂಟೆಂಟ್ ಇದೆ. ಫಾರ್ಮರ್ಸಲ್ಲೂ ಕೂಡ ಕಂಟೆಂಟ್ ಇದೆ. ಸೊ ಕ್ಯಾಟಗರೀಸ್ ಕ್ರಿಯೇಟ್ ಮಾಡಿದ್ದೀರಾ, ಅದರಲ್ಲಿ ಕಂಟೆಂಟ್ ಇದೆ. ಬಟ್ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀರಾ, ಇಲ್ಲಿ ಶೋ ಮಾಡಿದ್ದೀರಾ, ಪ್ರಾಬ್ಲಮ್ ಇಲ್ಲ. ಕಂಟೆಂಟ್ ಓಕೆ, ಅಬೌಟ್ ಅಸ್ ಅಲ್ಲಿ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಟ್ರೈ ಮಾಡಿ. ಕಾಂಟ್ಯಾಕ್ಟ್ ಅಸ್ ಅಲ್ಲಿ ಓಕೆ, ಪ್ರಾಬ್ಲಮ್ ಇಲ್ಲ. ಡಿಸ್ಕ್ಲೇಮರ್ ಓಕೆ, ಪ್ರೈವೇಸಿ ಪಾಲಿಸಿ ಓಕೆ, ಪ್ರಾಬ್ಲಮ್ ಇಲ್ಲ. ನಿಮ್ಮ ಕಂಟೆಂಟನ್ನು ನೋಡೋಣ ಯಾವ ಥರ ಹಾಕಿದ್ದೀರಾ ಅಂತ. ಓಕೆ, ಓಕೆ, ಕಂಟೆಂಟ್ ಆದಷ್ಟು ಜಾಸ್ತಿನೇ ಹಾಕಿ, ಜಾಸ್ತಿ ಹಾಕ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ. ಸೊ ಆದಷ್ಟು ಏನು ಮಾಡಿ, ಕಂಟೆಂಟನ್ನು ಜಾಸ್ತಿ ಹಾಕೋಕ್ಕೆ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ಓಕೆ ಇದೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನೀವು ಇದೇ ಥರ ಮುಂದುವರಿಬೋದು. ಸೊ ಆದಷ್ಟು ಏನು ಮಾಡಿ ಅಂತಂದರೆ ಸೋಷಿಯಲ್ ಶೇರ್ಸನ್ನು ಹಾಕಿ. ಸೊ ನೀವು ವಿಸಿಟರ್ಸ್ ಬಂದಾಗ ಅದು
ಶೇರ್ ಮಾಡೋ ಥರ ಇರಬೇಕು, ಅದಕ್ಕೋಸ್ಕರ. ಸೊ ನೋ ಪ್ರಾಬ್ಲಮ್. ನೆಕ್ಸ್ಟು ಕನ್ನಡ ಟ್ರಿಕ್ಸ್. ಕನ್ನಡ ಟ್ರಿಕ್ಸ್. ಸೊ ನೀವು ಥೀಮನ್ನು ಚೇಂಜ್ ಮಾಡಬೇಕಾಗತ್ತೆ. ಮೊದಲಿಗೆ ಥೀಮಲ್ಲಿ ನಿಮ್ದು ಯಾವುದೇ ಥರದ ಪ್ರಾಬ್ಲಮ್ ತೋರಿಸ್ತಾ ಇದೆ ತುಂಬಾನೇ. ಸೊ ಈ ಥೀಮನ್ನು ನೀವು ಚೇಂಜಸ್ ಮಾಡಿ. ಮೊದಲು ಥೀಮನ್ನು ಚೇಂಜಸ್ ಮಾಡಿಕೊಂಡು ಆದ ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ, ನೀವು ಕ್ರಿಯೇಟ್ ಮಾಡಿರುವಂಥ ಪೇಜಸ್ಗಳು ಎಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಸೊ ದಯವಿಟ್ಟು ಅದೊಂದು ಇದು ಮಾಡಿ. ಆಮೇಲೆ ನೀವು ಹಾಕಿರುವಂಥ ಬ್ಲಾಗ್ ಪೋಸ್ಟ್ಗಳು ಇಲ್ಲಿ ನೋಡ್ಬೋದು, ಬೇರೆ ಎಲ್ಲೆಲ್ಲೋ ಹೋಗ್ತಾ ಇದೆ. ನೀವು ಏನು ಮಾಡಿದ್ದೀರಪ್ಪ ಅಂತಂದರೆ, ಬೇರೆ ಒಂದು ಬ್ಲಾಗ್ ಪೋಸ್ಟನ್ನು ಕಾಪಿ ಮಾಡಿಕೊಂಡು ಏನು ಮಾಡಿದ್ದೀರಾ, ಇಲ್ಲಿ ಪೇಸ್ಟ್ ಮಾಡಿದ್ದೀರಾ. ಸೊ ಈ ಥರ ಮಾಡಿದ್ರೆ ಆಗಲ್ಲ. ದಯವಿಟ್ಟು ಬ್ಲಾಗ್ ಪೋಸ್ಟ್ಗಳನ್ನು ಅದೇ ರೀತಿ ನಿಮ್ಮ ಬ್ಲಾಗನ್ನು ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡಿ. ಸೊ ಯಾವ ಥರ ಸೆಟ್ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋಸನ್ನು ಮಾಡಿದ್ದೀನಿ. ಸೊ ಅದನ್ನು ವೀಡಿಯೋಸ್ ನೋಡಿಕೊಂಡು ನೀವು ಸೆಟ್ ಮಾಡಿ ಆದ ಮೇಲೆ ಒಂದ್ಸರಿ ನನಗೆ ಬೇಕಂದ್ರೆ ಲಿಂಕ್ ಕಳಿಸಿ, ನಾನು ನೋಡ್ಬಿಟ್ಟು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಓಕೆ, ನಿಮ್ದರಲ್ಲಿ ಪೇಜಸ್ಗಳು ಕಾಣಿಸ್ತಾ ಇಲ್ಲ. ಸೊ ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಥೀಮನ್ನು ನೀವು ಚೇಂಜಸ್ ಮಾಡ್ಕೋಬಹುದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಥೀಮನ್ನು ಚೇಂಜಸ್ ಮಾಡಿಕೊಂಡು ನೀವು ಕಂಟೆಂಟನ್ನು ಮುಂದುವರಿಬೋದು. ಸೊ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿ ಶೋ ಮಾಡಿ. ಅದೇ ರೀತಿ ಕ್ಯಾಟಗರೀಸನ್ನು ಬೇಕಂದರೆ ಕ್ರಿಯೇಟ್ ಮಾಡ್ಬೋದು ನೀವು. ಸೊ ಕ್ಯಾಟಗರೀಸನ್ನು ಕ್ರಿಯೇಟ್ ಮಾಡಿಕೊಂಡು ಚೇಂಜಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಬೇಕಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಂದರೆ ನಾನು ಚೇಂಜಸ್ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಪೇಜಸ್ ಮತ್ತು ಕ್ಯಾಟಗರೀಸನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಮಾಡ್ಬೋದು. ನೆಕ್ಸ್ಟ್ ಕನ್ನಡ ನ್ಯೂಸ್ ಬ್ಲಾಗ್ ಸ್ಪಾಟ್. ಸೊ ಬ್ಲಾಗ್ ಯಾವುದೇ ಥರದ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಲಿಂಕ್ ಯಾವ್ದು ಕಳಿಸಿದ್ದೀರ ಅಂತ ಗೊತ್ತಿಲ್ಲ. ನಿಮ್ಮ ಬ್ಲಾಗ್ ಓಪನ್ ಆಗ್ತಾ ಇಲ್ಲ, ನೋಡ್ಬೋದು. ನೆಕ್ಸ್ಟು pbeditingstudio.com. ಓಕೆ, ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಇದೆ ಈ ಬ್ಲಾಗ್ ಅಲ್ಲಿ. ಸೊ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಆಡ್ಸೆನ್ಸ್ ಒಂದ್ಸಾರಿ ಅಪ್ರೂವ್ ಆಯ್ತು ಅಂದ್ರೆ ಮುಗೀತು, ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಆದಷ್ಟು ಕಂಟೆಂಟ್ ಅನ್ನ ಹಾಕ್ತಾ ಹೋಗಿ. ಆಡ್ಸೆನ್ಸ್ ಅಪ್ರೂವ್ ಇದೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಕಂಟೆಂಟ್ ಅನ್ನ ಸ್ವಲ್ಪ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಹಾಕ್ತಾ ಹೋಗಿ. ಸೊ ಒಂದ್ಸರಿ ಆಡ್ಸೆನ್ಸ್ ಅಪ್ರೂವ್ ಸಿಕ್ತಾ ಅಂದ್ರೆ ಪ್ರಾಬ್ಲಮ್ ಇಲ್ಲ, ನೀವು ಕಂಟೆಂಟ್ ಅನ್ನ ರೆಗ್ಯುಲರ್ ಆಗಿ ಹಾಕ್ತಾ ಹೋಗಿ ಅಷ್ಟೇ. ಆರಾಧ್ಯ ನ್ಯೂಸ್ ಯಾವುದೇ ತರದ ಕಂಟೆಂಟ್ ಇಲ್ಲ. ಕಂಟೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಹಾಕೋದಕ್ಕೆ ಪೇಜಸ್ಗಳನ್ನ ಕ್ರಿಯೇಟ್ ಮಾಡಿ, ವಿಡಿಯೋಸ್ನ ನೋಡ್ಬೋದು ನೀವು. ಸೊ ನಿಮ್ಮ ಬ್ಲಾಗ್ ಏನಪ್ಪಾ ಅಂದ್ರೆ ಕನ್ನಡ ನ್ಯೂಸ್ .blogspot.com ರಿಮೂವ್ ಆಗಿದೆ. ಏನಕ್ಕಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ಸೆನ್ಸಿಟಿವ್ ಕಂಟೆಂಟ್ ಅನ್ನ ಹಾಕಿದ್ದೀರಾ, ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಗೂಗಲ್ ಕಡೆಯಿಂದ ರಿಮೂವ್ ಆಗಿದೆ. ಸೊ ನೀವು ಏನ್ ಮಾಡಿ,
ಹೊಸ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿ. ಸೊ ಹೊಸ ಬ್ಲಾಗರ್ ಅಲ್ಲಿ ಹೊಸ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕಂಟೆಂಟ್ ಅನ್ನ ಕರೆಕ್ಟ್ ಆಗಿ ಹಾಕಿ. ಗೂಗಲ್ ಪಾಲಿಸೀಸ್ ತುಂಬಾ ಇದೆ. ಸೊ ಆ ಪಾಲಿಸೀಸ್ ಮೀರ್ಬಿಟ್ಟು ನೀವು ಏನಾದ್ರು ಕಂಟೆಂಟ್ ಹಾಕಿದ್ರಪ್ಪ ಅಂತಂದ್ರೆ 100% ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಕಂಟೆಂಟ್ ಅನ್ನ ಸೆನ್ಸಿಟಿವ್ ಕಂಟೆಂಟ್ ಅನ್ನ ದಯವಿಟ್ಟು ಹಾಕೋದಿಕ್ಕೆ ಹೋಗ್ಬೇಡಿ. ಸೊ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಸೊ ಆದಷ್ಟು ಕವರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ಇನ್ನೂ ಏನೆಲ್ಲ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡ್ಬೋದು, ಇಲ್ಲ ನನಗೆ DM ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ.